ಪ್ರಪಂಚದಲ್ಲೇ ಒಂದಾಗ್ತಾ ಇದ್ದು ನಮ್ಮ ದೇಶದಲ್ಲೇ ಒಂದಾಗ್ತಾ ಇದ್ದು ಜನ ಏನೇನೋ ಆಗ್ತಾ ಇದ್ದಾರೆ. ಪರಿಸ್ಥಿತಿ, ಕೆಲವರು ಸಾಯ್ತಾ ಇದ್ದಾರೆ, ಕೆಲವರು ಬದುಕ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ರಾಜಕಾರಣಿಗಳಿಗೆ ಮಾತ್ರ ಅವರದ್ದೇ ಚಿಂತೆ, ಅವರದ್ದೇ ಲೋಕ. ಯಾರೇನಾದ್ರೇನು ಅವ್ರಿಗೆ ಕುರ್ಚಿ ಬೇಕು, ಅವ್ರು ತನ್ನ ಪಾಡಿಗೆ ತಾವು ಇರಬೇಕು. ಒಂದಿಷ್ಟು ಅಸಮಾಧಾನ ಆದರೆ ಪುಟಿದೆದ್ದು ಬಿಡುತ್ತೆ. ಆ ಅಸಮಾಧಾನವನ್ನು ತಣ್ಣಗೆ ಮಾಡೋಕ್ಕೆ ದೆಹಲಿಯಿಂದ ಫ್ಲೈಟ್ ಹತ್ಕೊಂಡು ಇಲ್ಲಿಗೆ ಬರ್ತಾರಂತೆ, ನಾಳೆ ಬರ್ತಾರಂತೆ. ಅದೇನು ಮಾಡ್ತಾರಂತೆ ನೋಡಿ. ಕೈಕೋಟೆಯಲ್ಲಿ ಸ್ವಪಕ್ಷೀಯರ ಅಸಮಾಧಾನ ಜೋರಾಯಿತು. ಆಂತರಿಕ ಕಲಹ, ಹೈಕಮಾಂಡ್ ಎಂಟ್ರಿ. ಶಾಸಕರ ಜೊತೆ 1-to-1 ಮಾತು, ಮದ್ದು. ಅಸಮಾಧಾನ ಶಮನವೋ ಎಚ್ಚರಿಕೆಯೋ? ಕಾಂಗ್ರೆಸ್ ಒಳಗೆ ದಿನೇ ದಿನೇ ಆಂತರಿಕ ಕಲಹ ಜೋರಾಗ್ತಾ ಇದೆ. ಒಂದು ಕಡೆ ಅನುದಾನ ಕದನ, ಮತ್ತೊಂದು ಕಡೆ ಪವರ್ ಶೇರ್ ವಾರ್. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಧರ್ಮ ಸಂಕಟ ತಂದೊಡ್ಡಿದೆ. ಸಮಸ್ಯೆ ಬಗೆಹರಿಸೋದು, ವಾರ್ನ್ ಮಾಡೋದಷ್ಟೇ ಹೈಕಮಾಂಡ್ ಮುಂದಿರುವ ಆಪ್ಷನ್. ಹಾಗಾಗಿ ನಾಳೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಆಗಮಿಸಲಿರುವ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ 3 ದಿನಗಳ ಕಾಲ ರಾಜ್ಯದಲ್ಲೇ ಇರಲಿದ್ದಾರೆ. ಶಾಸಕರು 1-to-1 ಸಮಸ್ಯೆ ಹೇಳಿಕೊಳ್ಳಲು ಭೇಟಿಗೆ ಅವಕಾಶ ಕೊಡಲಾಗಿದೆ. ನಾಳೆ ಮಧ್ಯಾಹ್ನ 1:30ಕ್ಕೆ ಭೇಟಿ ಮಾಡುವಂತೆ ಶಾಸಕ BR ಪಾಟೀಲ್ಗೆ, ಮಧ್ಯಾಹ್ನ 2ಕ್ಕೆ ಶಾಸಕ ರಾಜು ಕಾಗೆಗೆ ಸಮಯ ನಿಗದಿ ಮಾಡಲಾಗಿದೆ. ಇಬ್ಬರು ನೀಡಿದ ಬಹಿರಂಗ ಹೇಳಿಕೆ ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ ಮೂಡಿಸಿತ್ತು. ಇನ್ನು ಸುರ್ಜೇವಾಲಾ ಶಾಸಕರ ಭೇಟಿಯನ್ನ ಕೆಪಿಸಿಸಿ ಅಧ್ಯಕ್ಷ DKಶಿ ಕೂಡ ಅಧಿಕೃತಗೊಳಿಸಿದ್ದಾರೆ. ಇನ್ನು ಸುರ್ಜೇವಾಲಾ ನಾಳೆ ಎಲ್ಲ ಶಾಸಕರ ಅಭಿಪ್ರಾಯವನ್ನ ಕೇಳಿ ಮಾಹಿತಿ ಪಡಿತಾರೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಬರ್ತಾ ಇದ್ದಾರೆ, ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ, ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ, ನಾನು ನಮ್ಮ MLAಸ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಬರ್ತಾರೆ ರಾಜ್ಯ ಉಸ್ತುವಾರಿಗಳು, ಅವ್ರ ಕರ್ತವ್ಯ, ಅವ್ರು ಬರಬೇಕು. ಅವಾಗ ಬರ್ತಾರೆ, ಸಭೆಗಳು ಮಾಡ್ತಾರೆ. ಸರ್ಕಾರದಲ್ಲಿ ಏನೇನು ನಡೀತದೆ, ಪಕ್ಷದಲ್ಲಿ ಏನು ನಡೀತಾ ಇದೆ ಅಂಥೇಳಿ ಅದನ್ನ ಇದು ಮಾಡುವಂಥ ರೂಟೀನ್ ಅದು. ಹಲೋ, ಏನ್ರಪ್ಪ ನಿಮ್ದು? ಏನಾದರೂ ಪ್ರಾಬ್ಲಮ್ ಇದೆಯಾ? ಸುರ್ಜೇವಾಲಾರನ್ನ ಮೀಟ್ ಆಗಿ ಮಾತಾಡಿ. MLAಗಳಿಗೆ DCM DKಶಿಯಿಂದ ಕಾಲ್. ಇನ್ನು ಪವರ್ ಶೇರ್ ಪೂರ್ಣಾವಧಿ CM ವಿಚಾರದಲ್ಲಿ ಸಿದ್ದರಾಮಯ್ಯ ಪುತ್ರ ಆಪ್ತರಿಂದ ಬಹಿರಂಗ ಬ್ಯಾಟ್ ಮಾಡಿಸಿದ್ದಾರೆ. ಸುರ್ಜೇವಾಲಾ ನನಗೇನು ತಾಕೀತು ಮಾಡಲು ಆಗುತ್ತೆ ಅಂತ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ಆದರೆ DKಶಿ ಕಡೆಯಿಂದ ಬರೀ ಮೌನಾಸ್ತ್ರ, ದೂರು ಕೊಡುವುದಷ್ಟೇ ತಂತ್ರ ಎಂಬ ಗೇಮ್ ನಡೀತಾ ಇದೆ. ಹಾಗಾಗಿ ಪವರ್ ಶೇರ್ ಟಾಕ್ ವಾರ್ಗೂ ಹೈಕಮಾಂಡ್ ಬ್ರೇಕ್ ಹಾಕಬೇಕಿದೆ. ಹಾಗಾಗಿ ಸುರ್ಜೇವಾಲಾ ರಾಜ್ಯದಲ್ಲಿ 3 ದಿನ ಠಿಕಾಣಿ ಹೂಡಲಿದ್ದಾರೆ. ಇದನ್ನೇ DKಶಿ ಬಳಸಿಕೊಂಡಂತೆ ಕಾಣ್ತಾ ಇದ್ದು, ನೀವು ಚಾಪೆ ಕೆಳಗೆ ತೋರಿದ್ರೆ ನಾವು ರಂಗೋಲೆ ಕೆಳಗೆ ಆಟ ಆಡೋದು ಗೊತ್ತು ಅಂತ ವಿರೋಧಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಶಾಸಕರಿಗೆ DKಶಿ ಕರೆ ಮಾಡ್ತಾ ಇದ್ದು, ಹಲೋ, ಏನ್ರಪ್ಪ ನಿಮ್ದು? ಏನಾದರೂ ಪ್ರಾಬ್ಲಮ್ ಇದೆಯಾ? ನಿಮಗೆ ಪ್ರಾಬ್ಲಮ್ ಇದ್ರೆ ಸುರ್ಜೇವಾಲಾರನ್ನ ಮೀಟ್ ಆಗಿ ಮಾತನಾಡಿ, ಓಪನ್ ಆಗಿ ಏನ್ ಬೇಕಾದರೂ ಹೇಳಿ ಅವರ ಹತ್ರ ಅನ್ನೋದು DKಶಿಯ ಗೇಮ್ ಪ್ಲಾನ್ ಎನ್ನಲಾಗಿದೆ. ಇನ್ನು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸಚಿವ ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿದೆ. ಸಿದ್ದರಾಮಯ್ಯ ಪರ ಆಪ್ತರು ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ CM ಆಗಿದ್ದಾರೆ, CM ಆಗಿಯೇ ಇರ್ತಾರೆ, ರಾಜಕೀಯವಾಗಿ ಕ್ರಾಂತಿಗಳು ಯಾವಾಗಲೂ ನಡೀತಾ ಇರುತ್ತೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ರೆ, ಸಚಿವ ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಯಾರ್ಯಾರು ಯಾವ್ಯಾವ ವರ್ತನೆ ಹೇಳಿದರೆ ಅವ್ರವ್ರನ್ನೇ ಕೇಳಬೇಕು. ಅಕಾರ್ಡಿಂಗ್ ಟು ಮೈ ನಾಲೆಜ್, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಯು ವಿಲ್ ಕಂಟಿನ್ಯೂಸ್ ಚೀಫ್ ಮಿನಿಸ್ಟರ್. ಅದೇ ಮಹಾಸಂಕ್ರಾಂತಿಗೆ ಚೆನ್ನಾಗಿ ಮಾಡ್ತಾರೆ. ಆ ಮಹಾಸಂಕ್ರಾಂತಿ ಬಿಟ್ಟರೆ ಇನ್ಯಾವ ಕ್ರಾಂತಿನೂ ಕಾಣ್ತಾ ಇಲ್ಲ. ನನಗೆ ರಾಜಣ್ಣವ್ರ ಹೇಳಿಕೆ ಬಗ್ಗೆ ನಾನು ಮಾತನಾಡ್ತಿಲ್ಲ. ಈ ದೇಶದಲ್ಲಿ ಯುವ ಜನರು ಹೊರಗೆ ಬರಬೇಕು, ಕ್ರಾಂತಿ ಆಗಬೇಕು. ಈ ಮೊನೋಟನಸ್ ಪ್ರೋಟೋಟೈಪ್ ಪೊಲಿಟಿಕ್ಸ್ ಹೋಗ್ಬೇಕಂತಂದ್ರೆ ಎಲ್ಲರೂ ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬೇಕು. ಇನ್ನು ಈ ಬಾರಿ ದಸರಾವನ್ನ CM ಸಿದ್ದರಾಮಯ್ಯ ಉದ್ಘಾಟಿಸಲ್ಲ ಎಂದಿದ್ದ ವಿಪಕ್ಷ ನಾಯಕ R ಅಶೋಕ್ ಹೇಳಿಕೆಗೆ CM ಆಪ್ತರು ತಿರುಗೇಟು ನೀಡಿದ್ದಾರೆ. R ಅಶೋಕ್ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ, ಕೇವಲ ವಿರೋಧ ಪಕ್ಷದ ನಾಯಕ ಅಷ್ಟೇ ಅಂತ ಸಚಿವ ಮಹದೇವಪ್ಪ ಟಾಂಗ್ ಕೊಟ್ಟರೆ, ಅಶೋಕ್ ಅವರು ಮೊದಲು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಿ ಅಂತ ಸಚಿವ MB ಪಾಟೀಲ್ ಗುಡುಗಿದ್ದಾರೆ. ಇನ್ನು DCM DKಶಿ, ಅಶೋಕ್ ಭವಿಷ್ಯ ಕಲ್ತಿದ್ರೆ ನನಗೆ ಟೈಮ್ ಕೊಡಿಸಿ, ನನಗೂ ಅಶೋಕ್ ಬಳಿ ಭವಿಷ್ಯ ಕೇಳೋದು ಇದೆ ಅಂತ ಹೇಳಿದ್ದಾರೆ. ಅಶೋಕ್ ಇಸ್ ನಾಟ್ ಎ ಕಾಂಗ್ರೆಸ್ ಹೈಕಮಾಂಡ್, ಈಸ್ ಎ ಅಪೋಸಿಷನ್ ಲೀಡರ್ ಇನ್ BJP ಪಾರ್ಟಿ. ದೇ ಆರ್ ನಥಿಂಗ್ ಟು ಸ್ಪೀಕ್ ಅಬೌಟ್ ದಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಅಂಡ್ ಕಾಂಗ್ರೆಸ್. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಯು ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್, ಯು ವಿಲ್ ಇನಾಗ್ರೇಟ್ ದಸರಾ. R ಅಶೋಕ್ ಅವರು ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ಕೆ ಹೇಳ್ರು. ಡೆಲ್ಲಿಗೂ ಕೂತಿದ್ರು R ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರು R ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು. ಬಹುಶಃ ತಮ್ಮ ಕುರ್ಚಿ ಬಿಟ್ಟಿದ್ದಾರೆ, ತಮ್ಮದು ಅವ್ರದ್ದೇನು ಹೇಳಿಲ್ಲ. ಬೇರೆಯವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಅಶೋಕ್ ಜ್ಯೋತಿಷ್ಯ, ಅಸ್ಟ್ರಾಲಜಿ ಏನಾದರೂ ಕಲಿತಿದ್ರೆ ನನಗೂ ಟೈಮ್ ಕೊಡಿಸಿ, ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಅವ್ರ ಭವಿಷ್ಯ ನೋಡಿದ್ರೆ ನೀವು ಅವ್ರನ್ನೇ ಕೇಳಿ, ಯಾರು CM ಆಗ್ತಾರಂತ ಅಶೋಕ್ ಅಣ್ಣವ್ರಿಗೆ ಕೇಳಿ ನೀವು. ಅವ್ರ ಭವಿಷ್ಯ ನೋಡಿದ್ರೆ ನೀವು ಅವ್ರನ್ನೇ ಕೇಳಿ, ಯಾರು CM ಆಗ್ತಾರಂತ ಅಶೋಕ್ ಅಣ್ಣವ್ರಿಗೆ ಕೇಳಿ ನೀವು. ಇನ್ನು ಅಶೋಕ್ ಬಳಿ ಭವಿಷ್ಯ ಕೇಳುವೆ ಎಂಬ DKಶಿ ಹೇಳಿಕೆಗೆ ವಿಪಕ್ಷ ನಾಯಕ ಠಕ್ಕರ್ ಕೊಟ್ಟಿದ್ದಾರೆ. DKಶಿಗೆ ಭವಿಷ್ಯವನ್ನ ವಿಧಾನಸಭೆಯಲ್ಲೇ ಹೇಳಿದ್ದೇನೆ. DK ಜಾತಕದಲ್ಲಿ ಗುರು, ಶುಕ್ರ, ಶನಿ ಯೋಗ ಇಲ್ಲ. DKಶಿ ನೀವು ಒದ್ದು ಅಧಿಕಾರ ಕಿತ್ಕೊಳ್ಬೇಕು. DKಶಿಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ನೇ ಆಗಬೇಕು ಎಂದಿದ್ದಾರೆ. ಇದಕ್ಕೆ DKಶಿ ಸಹ ಭೇಟಿ ಮಾಡ್ತೀನಿ ಅಂದಿದ್ದಾರೆ. ಭವಿಷ್ಯನ ನಾನು DK ಶಿವಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ. ನೋಡಪ್ಪ,
ನಿನಗೆ ಹಂಗೆ ಯಾವುದು ಸಿಗಲ್ಲ. ನಿನ್ನ ಯೋಗದಲ್ಲಿ, ಅವ್ರ ಜಾತಕದಲ್ಲಿ ಗುರು, ಶುಕ್ರ, ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ. ನಿನಗೆ ಒದ್ದು ಕಿತ್ಕೊಬೇಕು. ನೀನು ಅದು ಯಾವಾಗ ಒದ್ದು ಕಿತ್ಕೊಂತ ಯಾವಾಗ ಫಲ ಸಿಗ್ತೈತೆ. ಡಿ ಕೆ ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಅವ್ರದ್ದು ನ್ಯಾಚುರಲ್ ಡೆಲಿವರಿ ಆಗಲ್ಲ, ಸಿಸರೇನ್ನೇ ಆಗಬೇಕು. ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲಿತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅವ್ರನ್ನ ಭೇಟಿ ಮಾಡಿ. ನಾನು ಕೇಳೋದಿದೆ ಸ್ವಲ್ಪ. ಒಟ್ಟಿನಲ್ಲಿ ಕಾಂಗ್ರೆಸ್ ಒಳಗೆ ಒಂದಲ್ಲ ಎರಡೆರಡು ಆಟ ನಡೀತಾ ಇದೆ. ಆದರೆ ಹೈಕಮಾಂಡ್ಗೆ ಅಸಲಿ ಧರ್ಮ ಸಂಕಟ ಶುರುವಾಗಿದೆ. ಯಾರದ್ದೋ ಬೆಂಕಿಯಲ್ಲಿ ಇನ್ಯಾರೋ ಬಿಸಿ ಕಾಯಿಸಿಕೊಳ್ಳುವ ರಾಜಕಾರಣ ಕಾಂಗ್ರೆಸ್ ಒಳಗೆ ಯಾರಿಗೆ ವರವೋ ಶಾಪವೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.